Hello viewers, today ನಾವು third standard unit number 1 fun with friends ಬಗ್ಗೆ ತಿಳ್ಕೊಳ್ಳೋಣ. ಪಿಕ್ಚರ್ ರೀಡಿಂಗ್ ಇದೆ, ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಅದನ್ನ ರೀಡಿಂಗ್ ಮಾಡೋಣ. ಕಮ್ ಡಿಯರ್ hen, ಲೆಟ್ us go to the village fair. ಇದು ಡಕ್. ಡಕ್ ಅಂದರೆ ಏನು? ಇದು ನಿಮ್ಮದು ಬಾತುಕೋಳಿ, ಅದರದ್ದು ಮಕ್ಕಳು ಇರುತ್ತೆ. 3 ಜನ ಮಕ್ಕಳಿದ್ದಾರೆ, ಅದಕ್ಕೆ ನಾವು ಡಕ್ಲಿಂಗ್ ಅಂತ ಕರಿತೀವಿ. ಇದು ಡಕ್. ಅದು ಏನು ಹೇಳ್ತಾ ಇದೆ ಅಂದರೆ ಹೆನ್. ಹೆನ್ ಅಂದರೆ ಯಾವುದು? ಕೋಳಿ. ಕೋಳಿಗೆ ಕರೀತಾ ಇದೆ. ಕೋಳಿ ಬಾ ನನ್ನ ಜೊತೆ ನಾವು ಸಂತೆಗೆ ಹೋಗೋಣ ಅಂತ ಕರೀತಾ ಇದೆ. ಊರಿನ ಸಂತೆ ಇರುತ್ತೆ, ಅದಕ್ಕೆ ಹೋಗೋಣ ಬಾ ಅಂತ ಕರೀತಾ ಇರುತ್ತೆ. ಯಾರು? ಡಕ್. ಆವಾಗ ಇದು ಕೋಳಿ ಏನು ಹೇಳುತ್ತೆ ನೋಡಿ, ಆಲ್ ರೈಟ್, ಲೆಟ್ ಮಿ ಬ್ರಿಂಗ್ ಮೈ ಚಿಕ್ಸ್. ಓಕೆ ಆಯಿತು, ನಾನು ಬರ್ತೀನಿ, ನನ್ನ ಜೊತೆ ನನ್ನ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ. ಚಿಕ್ಸ್ ಅಂದರೆ ಪಿಳ್ಳೆ ಅಂತ ನಾವು ಕರಿಯಲ್ವಾ, ಅದನ್ನ ಕೋಳಿನ ಮಕ್ಕಳಿಗೆ, ನನ್ನ ಮಕ್ಕಳಿಗೆ ಕರೆದುಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾ ಇದೆ ಕೋಳಿ. ಆಮೇಲೆ ಏನಾಯಿತು? ಕಮ್ ಡಕ್ಲಿಂಗ್ ಲೆಟ್ ಅಸ್ ಗೋ. ಸೊ ಇದು ಡಕ್ ಏನಿರುತ್ತೆ, ಅವರ ಮಕ್ಕಳನ್ನ ಕರೀತಾ ಇರುತ್ತೆ, ಬನ್ನಿ ನಾವು ಹೋಗೋಣ ಅಂತ. ಆವಾಗ ಹೋಗ್ತಾ ಹೋಗ್ತಾ ನೋಡ್ತಾರೆ ಒಂದು ಬಾವಿ, ಅಲ್ಲಿ ಒಂದು ಸ್ಟ್ರೀಮ್ ಅಂತ ಇರುತ್ತೆ. ಸ್ಟ್ರೀಮ್ ಅಂದರೆ ನೀರು ಹೋಗ್ತಾ ಇರುತ್ತೆ, ನೀರು ಅಲ್ಲಿಂದ ಹೋಗ್ತಾ ಇರುತ್ತೆ. ಆವಾಗ ವಿ ಹ್ಯಾವ್ ರೀಚ್ ದ ಸ್ಟ್ರೀಮ್. ಸ್ಟ್ರೀಮ್ ಹತ್ರ ನಾವು ಬಂದ್ಬಿಟ್ವಲ್ಲ ಅಂತ ಹೇಳುತ್ತೆ ಡಕ್. ಆವಾಗ ಏನು ಮಾಡುತ್ತೆ, ಡಕ್ಲಿಂಗ್ ಹೇಳುತ್ತೆ, ಐ ಕೆನಾಟ್ ಸ್ವಿಮ್, ಹೌ ಶಲ್ ವಿ ಕ್ರಾಸ್ ದ ಸ್ಟ್ರೀಮ್. ನಮಗೆ ಈಜಾಡೋಕ್ಕೆ ಬರಲ್ವಲ್ಲ, ನಾವು ಯಾವ ಥರ ಇದನ್ನು ಕ್ರಾಸ್ ಮಾಡೋದು, ಈ ನೀರನ್ನು ಯಾವ ಥರ ನಾವು ಕ್ರಾಸ್ ಮಾಡೋದು ಅಂತ ಹೇಳುತ್ತೆ. ಯಾರು? ಕೋಳಿ ಮತ್ತು ಕೋಳಿಯ ಮಕ್ಕಳು, ಪಿಳ್ಳೆಗಳು ಹೇಳುತ್ತೆ. ಆವಾಗ ಈ ಡಕ್ ಇರುತ್ತಲ್ಲ, ಅದು ಹೇಳುತ್ತೆ ಐ ಹ್ಯಾವ್ ಪ್ಲ್ಯಾನ್. ಆವಾಗ ಡಕ್ ಏನು ಮಾಡುತ್ತೆ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಹೇಳುತ್ತೆ. ಆವಾಗ ಡೈಲಾಗ್ ಕೊಟ್ಟಿಲ್ಲ, ಬಟ್ ಪಿಕ್ಚರ್ ರೀಡಿಂಗ್ ಇದೆ ನೋಡಿ. ಏನು ಪ್ಲ್ಯಾನ್ ಅಂದರೆ, ನನ್ನ ಮೇಲೆ ಕುಳಿತುಕೊಳ್ಳಿ. ಆವಾಗ ಕುಳಿತುಕೊಂಡು ನನ್ನ ಮೇಲೆ ನೀನು ಕೋಳಿ ಬಾ, ನನ್ನ ಡಕ್ಲಿಂಗ್ಸ್ ಮೇಲೆ ನಿನ್ನ ಚಿಕ್ಸ್ ಕೂತ್ಕೊಳ್ತಾರೆ, ಅವರನ್ನು ಕರೆದುಕೊಂಡು ಆ ಕಡೆ ಬಿಡ್ತಾರೆ ಅಂತ ಹೇಳುತ್ತೆ ಡಕ್. ಇದೇ ಪ್ಲ್ಯಾನ್ ಮಾಡಿಕೊಂಡು ಆ ಕಡೆ ಈ ನೀರಿನ ದಾಟಿ ಸ್ವಿಮ್ ಮಾಡಿಕೊಂಡು ಅದು ಬೇರೆ ಕಡೆ ಹೋಗ್ತಾರೆ. ಇದು ಫನ್ ವಿತ್ ಫ್ರೆಂಡ್ಸ್ ಅಂತ. ಸೊ ಫ್ರೆಂಡ್ಸ್, ಇದರಿಂದ ನೀವು ಏನು ಕಲಿತ್ರಿ ಅಂತ ಹೇಳಿದ್ರೆ, ನಾವು ಸ್ನೇಹಿತರನ್ನು ಯಾವಾಗಲೂ ಹೆಲ್ಪ್ ಮಾಡಬೇಕು ಅಂತ ಹೇಳುತ್ತೆ ಈ ಪೊಯಮ್. ನಿಮಗೆ ಅರ್ಥ ಆಯ್ತಾ? ಸೊ ಯಾರಿಗೆ ನನ್ನ ವಿಡಿಯೋನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್.